ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಭಗೀರಥ ನಿಗಮ ಮಂಡಳಿಗೆ 42 ಕೋಟಿ ಅನುದಾನ ಕೊಟ್ಟಿದೆ. ಸಮಾಜದ ಒಂದು ಧ್ಯೇಯೋದ್ದೇಶಕ್ಕಾಗಿ ಅದನ್ನ ಯಾವ ತರ ನೀವು ಸದ್ಬಳಕೆ ಮಾಡ್ಕೊಂತೀರಾ? ನನ್ನ ಹೆಸರು ಭರಮಣ್ಣ ಉಪ್ಪಾರ ಅಂತೇಳಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮ. ನಾನು ಇವತ್ತು ನೂತನವಾಗಿ ಚಿಕ್ಕನಾಯಕನಹಳ್ಳಿಗೆ ಪ್ರತಿಭಾ ಪುರಸ್ಕಾರ ಸಲುವಾಗಿ ಬಂದಿದ್ದು, ಅದರ ಜೊತೆ ನಮ್ಮ ಸಹೋದರರಾದ ಕಲ್ಲೇಶ್ ಅವರು ಮತ್ತು ನಮ್ಮ ಹಿರಿಯರಾದ ಮಾರ್ಗದರ್ಶಕರಾದ ವೆಂಕೋಬ ಸಾಹೇಬ್ರ ಜೊತೆ ಕೂಡಿ ಇಲ್ಲಿ ನಾನು ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದು. ಅದರ ಜೊತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಎಲ್ಲ ಇವತ್ತಿನವರೆಗೆ ಬೆಳಗ್ಗೆಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮುಗಿಸ್ಕೊಂಡು ಕಲ್ಲೇಶನ ಮನೆಗೆ ಊಟಕ್ಕೆ ಬಂದಿದ್ದೀವಿ. ಮತ್ತು ನೀವು ಕೇಳ್ತಾ ಇರೋದು ಪ್ರಶ್ನೆ, ಈಗ ನಮ್ಮ ರಾಜ್ಯ ಸರ್ಕಾರದಿಂದ 29 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. 29 ಕೋಟಿ ಅನುದಾನದಲ್ಲಿ ಕ್ರಿಯಾ ಯೋಜನೆ ಆಲ್ರೆಡಿ ಆಗಿದೆ. ಅದು ನಾವು ಯಾರಿಗೆ ಕೊಡಬೇಕು ಏನಂತ ಎಲ್ಲ ಆಯಾ 224 ಕ್ಷೇತ್ರ MLAಗಳಿಗೆ ಕೊಟ್ಟು 224 ಕ್ಷೇತ್ರ MLAಗಳ ಕಡೆಯಿಂದ ಫಲಾನುಭವಿಗಳ ಪಟ್ಟಿಯನ್ನು ತಗೊಂಡು ಸ್ವಯಂ ಉದ್ಯೋಗ ಇರ್ಬೋದು, ನೇರ ಸಾಲ ಇರ್ಬೋದು, ಅದು ವಾಹನ ಕೊಡೋದಿರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲ ರೀತಿಯಿಂದ 7 ಲೋನ್ಗಳಿದ್ದಾವೆ. ಅವೆಲ್ಲ ನಾವು MLAಗಳ ಕಡೆಯಿಂದ ತಗೊಂಡು ಈಗ ಆಲ್ರೆಡಿ ಹಂಚಿದ್ದೀವಿ. ಅವ್ರ ಕಡೆ ಪಟ್ಟಿ ತಗೋಬೇಕಷ್ಟೇ. ಈಗೇನು ರಾಜ್ಯ ಸರ್ಕಾರ ಮಂತ್ರಿಮಂಡಲದ ಬದಲಾವಣೆ ಆಗಂತ ಸಂದರ್ಭ ಬಂದಾಗ ನಿಮ್ಮ ಸಮಾಜದ ಪುಟ್ಟರಂಗ ಶೆಟ್ಟರ್ ಇದೆಯಲ್ಲ, ಅವ್ರಿಗೆ ಅವಕಾಶ ಸಿಗುತ್ತಾ? ಇಲ್ಲ, ಖಂಡಿತ ಸಿಗ್ತದೆ. ಅದ್ರ ಜೊತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜನರ ಮೇಲೆ, ನಮ್ಮ ಉಪ್ಪಾರ ಸಮಾಜದ ಮೇಲೆ ಅತೀವ ಪ್ರೀತಿ ಇರೋದರಿಂದ ಈ ಸಲ ಬರುವಂಥ ದಿನಗಳಲ್ಲಿ ಪುಟ್ಟರಂಗ ಶೆಟ್ಟರ್ ಸನ್ಮಾನ್ಯ ಪುಟ್ಟರಂಗ ಶೆಟ್ಟರ್ ಸಾಹೇಬ್ರನ್ನ ಸಚಿವರನ್ನು ಮಾಡ್ತಾರಂತೇಳಿ ನಮಗೆ ಭರವಸೆ ಇದೆ. ಅದರ ಜೊತೆ ನಮಗೆ ಭಾಳಷ್ಟು ಜನ ಉಪ್ಪಾರರು ಈ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಉಪ್ಪಾರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಅದರ ಜೊತೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಾತು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರದು ಎಲ್ಲರೂ ಸೇರ್ಕೊಂಡು ನಮ್ಮ ಪುಟ್ಟರಂಗ ಶೆಟ್ಟರ್ನ ಸಚಿವ ಸ್ಥಾನ ಕೊಡ್ತಾರಂತೇಳಿ ನಮಗೆ ಅಪಾರವಾದ ನಂಬಿಕೆ ಇದೆ. ನಮ್ಮ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ ಕಲ್ಲೇಶ್ ಚಿಪ್ಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದಾರೆ ಸರ್. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಏನಾದರೂ ಅವ್ರಿಗೆ ಸ್ಪರ್ಧೆ ಮಾಡಬೇಕು ಅಂತ ಅವ್ರ ಆಕಾಂಕ್ಷೆ ಅಂತ ಹೇಳಿದ್ದಾರೆ. ನೀವೆಲ್ಲ ನಿಮ್ಮ ಸಮಾಜದಿಂದ ಅವೆಲ್ಲ ಇಲ್ಲ, ಖಂಡಿತ ನಾವು ಕಲ್ಲೇಶನ ಸಮಾಜದಿಂದ ಸಪೋರ್ಟ್ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಅವರು ಏನೋ ಆಸೆಗಳು ಹೊತ್ಕೊಂಡಿದ್ದಾರೆ. ಆಸೆಗಳನ್ನ ಶೀಘ್ರದಲ್ಲಿ ಪೂರೈಸ್ತಾವ. ಅವ್ರು ಇನ್ನೂ ನಮ್ಮ ಪಾರ್ಟಿಗೆ ಜಾಯ್ನ್ ಆಗಿಲ್ಲ ಅನಿಸುತ್ತೆ. ಜಾಯ್ನ್ ಆದಮೇಲೆ ನಾವೆಲ್ಲ ನಮ್ಮ ಹಿರಿಯರು ತುಂಬ ಜನ ಇದ್ದಾರೆ, ಎಲ್ಲರೂ ಸೇರಿಕೊಂಡು ಕಲ್ಲೇಶನನ್ನು ಪಾರ್ಟಿಗೆ ಜಾಯ್ನ್ ಮಾಡಿಸ್ಕೋಬೇಕಂತ ನಾವು ಈಗ ಆಲ್ರೆಡಿ ಕಲ್ಲೇಶನಿಗೆ ಹೇಳಿದ್ದೀವಿ ಪಾರ್ಟಿಗೆ ಬನ್ನಿ ಅಂತೇಳಿ. ಬಂದರೆ ಸ್ವಾಗತ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿ ಕಲ್ಲೇಶನಾಗ ಚಿಕ್ಕನಾಯಕನಹಳ್ಳಿಯಿಂದ ಪಾರ್ಟಿ ಟಿಕೆಟ್ ಕೊಡಿಸೋದನ್ನು ವ್ಯವಸ್ಥೆ ಮಾಡ್ತೇವೆ. ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಸಿಗುವಂಥ ಒಂದು ಭರವಸೆ ಇಲ್ಲ. ನಾವು ಹೈಕಮಾಂಡ್ ಹತ್ರ ಅವ್ರನ್ನ ಪಾರ್ಟಿಗೆ ಸೇರಿಸ್ಕೋಬೇಕು. ಅವ್ರೇನು 2.5 ವರ್ಷ ಎಲೆಕ್ಷನ್, 2.5 ವರ್ಷ ಪಾರ್ಟಿಗೋಸ್ಕರ ದುಡಿಬೇಕು. ಜನರ ಆಗುವಗಳು ನೋಡ್ಕೊಂಡಾಗ ಜನರು ಅವ್ರನ್ನೂ ಒಪ್ಕೋಬೇಕು. ಆವಾಗ ನಾವೆಲ್ಲ ಸೇರಿ ಅವ್ರಿಗೆ ಪಾರ್ಟಿಯಿಂದ ಟಿಕೆಟ್ ಕೊಡಿಸಿ ಪಕ್ಕ ಅವ್ರನ್ನ ಶಾಸಕರನ್ನಾಗಿ ಮಾಡುವಂಥದ್ದು ಒಂದು ಆಲ್ರೆಡಿ ನಮ್ಮ ಹಿರಿಯರೆಲ್ಲ ಮಾತಾಡ್ಕೊಂಡ್ರೆ ಅವ್ರ ಜೊತೆ ನಾವು ಕೈ ಜೋಡಿಸಿ ಕಲ್ಲೇಶನನ್ನು ಒಂದು ಮುಂದಿನ ದಿನಮಾನಗಳಲ್ಲಿ ಶಾಸಕರನ್ನಾಗಿ ನೋಡುವ ಭಾಗ್ಯ ನಮಗೂ ಸಿಗಲಿ ಅಂತೇಳಿ ಆ ದೇವರಲ್ಲಿ ಭಗೀರಥನಲ್ಲಿ ಕೇಳ್ಕೊಳ್ತೀವಿ. ಇವತ್ತು ಭಗೀರಥ ಸಮಾಜದಿಂದ ಇವತ್ತು ಪ್ರತಿಭಾ ಪುರಸ್ಕಾರ ನಡೀತು. ನಿಮ್ಮ ಸಮಾಜದ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ಪುಟ್ಟರಂಗ ಶೆಟ್ಟಿ ಅವರು ಆಹ್ವಾನ ಇಟ್ಟಿದ್ರು, ಅವ್ರು ಬರಲಿಲ್ಲ. ಏನು ಅದಕ್ಕೆ ಅವರು ಇವತ್ತೇನು ಅಧಿವೇಶನ CM ಕಾರ್ಯಕ್ರಮ ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದ್ರಿಂದ ಅವರು ಅಧಿವೇಶನದಲ್ಲಿ ಕೆಲವೊಂದು ವಿಚಾರ ಎಲ್ಲ ಮಂಡನೆ ಮಾಡಬೇಕಾಯ್ತು. ಅದು ಮೀಟಿಂಗಿಂದ ಅಲ್ಲಿ ಬೇಗನೆ ಕರೆದಿರೋದ್ರಿಂದ CM ಸಿದ್ದರಾಮಯ್ಯ ಸಾಹೇಬರು ಕರೆದಿದ್ದರಿಂದ ಗೈರುಹಾಜರಾಯರು ಅಷ್ಟೇ. ಇನ್ನೇನು ಬೇರೆ ಉದ್ದೇಶ ಏನೂ ಇಲ್ಲ. ಸಮಾಜದ ಒಂದು ಕಾರ್ಯಕ್ರಮ ನಡೀತಲ್ಲ, ಸ್ವಾಮಿಗಳು ಹೇಳಿದ್ರು ಮಠದಲ್ಲಿ ಬೆಂಗಳೂರಿನಲ್ಲಿ KS IAS ಎಕ್ಸಾಮ್ ತರಬೇತಿ ಕೇಂದ್ರ ನಿರ್ಮಾಣ ಆಗ್ತಾ ಇದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಮ ಸಮಾಜದಿಂದ ಅಂದರೆ ನಿಮ್ಮ ಒಂದು ಅಲ್ಲಿ ಕೊಡುಗೆ ಏನಿದೆ? ನಾವು ಸಮಾಜದಲ್ಲಿ ಅಲ್ಲಿ ಚೌಟ್ರಿ ಕಟ್ತಾ ಇದ್ದೀನಿ. ಸಮಾಜದವ್ರು ಎಲ್ಲರೂ ಸೇರಿ ನಮ್ಮ ಡಾಕ್ಟರ್ ಶ್ರೀ ಪುರುಷೋತ್ತಮನ ಸ್ವಾಮೀಜಿ ಆಶೀರ್ವಾದದೊಂದಿಗೆ ಕತ್ರಗುಪ್ಪೆಯಲ್ಲಿ ಒಂದು ಚೌಟ್ರಿ ಕಟ್ತಾ ಇದ್ವಿ. ಇನ್ನೇನು ಕೆಲವೇ ಕ್ಷಣದಲ್ಲೇ ಹಂತಕ್ಕೆ ಬಂದೈತೆ. ಅದು ಕೆಲವಾರು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ದುಡ್ಡು ಕೊಟ್ಟಿದ್ದರು. BJP ಸರ್ಕಾರದಲ್ಲಿ ನಮಗೆ ಹಿನ್ನಡೆ ಆಯಿತು. ಈಗ ತಿರ್ಗಾ ಸಿದ್ದರಾಮಯ್ಯ ಸಾಹೇಬರು 1 ಕೋಟಿ ಅನುದಾನ ಕೊಟ್ಟರೆ ಇನ್ನು 2 ಕೋಟಿ ಏನೋ ನಮಗೆ ಬೇಕಾಗುತ್ತೆ. ಅದು ಕ್ಲಿಯರ್ ಕಟ್ಟಾಗಿ ಅದಾದರೆ ಅದು ಸಮಾಜಕ್ಕೋಸ್ಕರ ಆಸ್ತಿ, ದೊಡ್ಡ ಆಸ್ತಿ ಬೆಂಗಳೂರಲ್ಲಿ. ನಮ್ಮಲ್ಲಿ ಯಾವುದೂ ಭಿನ್ನಭೇದವಿಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬ್ರನ್ನ ನಮಗೆ ಸಚಿವರಾಗಿ ಮಾಡಲೇಬೇಕು. ಇವತ್ತು ನಾವು ಮೊನ್ನೆ ದಿವಸ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸಿದ್ದೀನಿ, ನಮ್ಮಲ್ಲಿ ಈಗ ನಿಗಮದ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಭರಮಣ್ಣವ್ರಿಗೆ ಸರ್ಕಾರ ಇವತ್ತೇನು ಮಾಡಿ ಆ ನಂಬಿಕೆ ಭರಮಣ್ಣ ಉಳಿಸಿ ಅಂತಾರೆ. ಅವರು ಮುಂದಿನ ದಿವಸದಲ್ಲಿ ಯಾವ್ದಾರ ಒಂದು ಕ್ಷೇತ್ರದಲ್ಲಿ MLAನೂ ಆಗಬೇಕು ಅಂತ ನನಗೂ ಆಸೆ ಐತೆ. ಆಮೇಲೆ
ನಮ್ಮಲ್ಲಿ ಈಗೇನು 29 ಕೋಟಿ ನಮ್ಮ ಭರಮಣ್ಣವರ ನಿಗಮಕ್ಕೆ, ನಮ್ಮ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಬಂದೈತು, ಅದ್ರ ಜೊತೆಲಿ 19 ಕೋಟಿ ಹಳೆ ಬ್ಯಾಲೆನ್ಸ್ ಐತಿ. ಆ ಬ್ಯಾಲೆನ್ಸು ಎಲ್ಲ ಪೂರ್ತಿ ಇವತ್ತು ಕೆಲವೊಂದು ಶಿಕ್ಷಣಕ್ಕಾಗ್ಬೋದು, ಆಮೇಲೆ MI ಆಗ್ಬೋದು, ಆಮೇಲೆ ಗಂಗಾ ಕಲ್ಯಾಣ ಆಗ್ಬೋದು, ಆಮೇಲೆ ಹೋದ ಮಕ್ಕಳಿಗೆ ಇವತ್ತು ನಾನು ನಮ್ಮ ಭರಮಣ್ಣವ್ರದ್ದು ಒಂದು ಇದ್ದಿದ್ದು, ನಮ್ಮ ಎಜುಕೇಷನ್ ಸೆಕ್ರೆಟರಿ ಇವ್ರು ಬಂದಿದ್ದಾರೆ, ನಮ್ಮ ಲಕ್ಷ್ಮಣ್ ಉಪ್ಪಾರ್ ಅವರು ಸಹ ಇವತ್ತು ಏನು IAS KS ಕೋಚಿಂಗು ಸ್ಕೂಲು ಸಂಸ್ಥೆ ನಡೆಸ್ತಾವ್ರೆ. ಇವತ್ತು ರಾಜ್ಯದಲ್ಲಿ ಇವತ್ತು ನಾವು ಏನಾರ ಇದು ಮಾಡಬೇಕು ಅಂತಂದರೆ ನಮ್ಮಲ್ಲಿ ಎಲ್ಲಾರ ಒಂದು 4-5 ಜನ MLA ಆಗಬೇಕು ಅನ್ನೋದು ನಮಗೂ ಆಸೆ. ನಮ್ಮ ವೆಂಕೋಬ ಸಾಹೇಬರು ಇವತ್ತು ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಆ ಸಮಾಜವ ಪುಟ್ಟರಂಗ ಶೆಟ್ಟಿ ಸಾಹೇಬ್ರ ಜೊತೆಲಿ ಒಗ್ಗೂಡಿಸಿ ಇವಾಗ ಏನಾಯ್ತು ಅಂದರೆ ಅವರು ಯಾವ ಕ್ಷೇತ್ರ ಕಿಲೋಮೀಟ್ರು ರಾಜ್ಯ ಸುತ್ತೋದು, ಆ ತಾಲೂಕು ಫಂಕ್ಷನ್ನೇ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಇದೈತೆ. ಇವತ್ತು ಅವರು ನಮ್ಮ ನಮ್ಮ ಲಕ್ಷ್ಮಣ್ ಉಪ್ಪಾರ್ ಅವರು IAS KS ವಿದ್ಯಾಸಂಸ್ಥೆ ಅವರು ಅಲ್ಲಿಂದ ಇವತ್ತು 250-300 ಕಿಲೋಮೀಟ್ರಿಂದ ಬಂದವ್ರೆ ಅಂದರೆ ನಮಗೆ ಭಾಳ ಸಂತೋಷ ಆಯಿತು. ನಮ್ಮಲ್ಲಿ ಇನ್ನೂ ತಿಳುವಳಿಕೆ ಆಗಬೇಕು. ನಮ್ಮಲ್ಲಿ ಏನೈತೆ ಕೊಂದು ಕೊರತೆಗಳು, ಜನ ಇನ್ನೂ ಹಿಂದುಳಿದ ವರ್ಗ ಎಲ್ಲ ಪ್ರತಿಯೊಂದು ಹಿಂದುಳಿದ ವರ್ಗ ಯಾವ ಸಮಾಜ ಆಗ್ಬೋದು, ಹಿಂದುಳಿದ ವರ್ಗದಲ್ಲಿ ಒಂದು ಸ್ವಲ್ಪ ಇನ್ನು ಎಜುಕೇಷನ್ ಕಡೆ ಗಮನ ಕೊಡಬೇಕು, ಚಟಕ್ಕೆ ದಾಸರಾಗಬಾರ್ದು. ಅದಕ್ಕೋಸ್ಕರನೇ ನಾನು ಕೆಲವೊಂದು ವೇದಿಕೆಯಲ್ಲಿ ನಾನು ಮೊನ್ನೆ ರಂಗಾಪುರ ಅಂತ ಹೇಳೈತಿ, ರಂಗಾಪುರಕ್ಕೆ ಆ ರಸಮಂಜರಿ ಕಾರ್ಯಕ್ರಮಕ್ಕೆ ಹೋದಾಗ ಹೆಚ್ಚು ಕಮ್ಮಿ ಅಂದರೂ 5,000 ಹೆಣ್ಮಕ್ಳು ಕುಂತವ್ರೆ ನೋಡಿ. ಇಲ್ಲಿ ಸಮಾಜದ್ದು ರಂಗಾಪುರ ಅಂತ ಇಲ್ಲಿ ದೊಡ್ಡ ಊರು, ಬೆಳಗೋಲಿ ರಂಗಾಪುರ. ಹಂಗಾಗಿ ಭಾಳ ನಮ್ಮ ಸಮಾಜ ಹಿಂದುಳಿದೈತೆ. ಇನ್ನು ವಿದ್ಯಾವಂತರು ಅದನ್ನು ಪಾಠ ಕಲಿಸ್ಬೇಕು, ಮುಂದೆ ಅದನ್ನು ತಿದ್ದಿ ಬುದ್ಧಿ ಹೇಳ್ಬೇಕು. ನಮ್ಮ ಸ್ವಾಮೀಜಿಯರು ನಿದ್ದೆನೇ ಮಾಡ್ತಾಯಿಲ್ಲ. ನಾವು ಹೆಚ್ಚು ಕಮ್ಮಿ ರಾತ್ರಿ 2 ಗಂಟೆ ಆಗ್ಬೋದು, ಏನಾರ ಈ ಕ್ಷೇತ್ರದಲ್ಲಿ ಏನಾರ ಒಂದು ರಾಜ್ಯದಲ್ಲಿ ಒಂದು 3 ಪುಟ್ಟರಂಗ ಶೆಟ್ಟಿಯಲ್ಲಿ 70 ವರ್ಷ ದಾಟಿದ್ದಾರೆ. ಅವ್ರಿಗೂ ಸಚಿವ ಸ್ಥಾನ 4 ಸತಿ MLA ಇರೋದು, ಅವ್ರಿಗೆ ಕೊಡಲಿ. ಈ ಭಾಗದಲ್ಲಿ ನಾವು ಈ